ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತ ತುಷಾರ್ ಮೆಹ್ತಾ ಅವರಾಗಲಿ ಅಥವಾ ರಾಘವನ್ ಅವರಾಗಲಿ ಅಥವಾ ಮಣಿಂದರ್ ಸಿಂಗ್ ಅವರಾಗಲಿ ಎಲ್ಲರೂ ಕೂಡ ಇಲ್ಲಿ ಮುಡಾದ ವಿಚಾರವನ್ನು ಸಂಬಂಧಪಟ್ಟಂತೆ ಎಳೆಯಾಗಿ ಎಲ್ಲವನ್ನು ಕೂಡ ಬಿಚ್ಚಿಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಏನಾಗಿತ್ತು, ಅದು ಜಾಗ ಅವ್ರದ್ದೇ ಆಗಿರಲಿಲ್ಲ, ಅವ್ರು ಹೇಗೆ ಅದು ಜಾಗವನ್ನು ಕ್ಲೈಮ್ ಮಾಡಿಕೊಂಡ್ರು, ಡಿನೋಟಿಫೈ ಆಗಿದ್ದಂಥ ಜಾಗ ಕನ್ವರ್ಷನ್ ಹೇಗಾಯಿತು, ಪಾರ್ಕ್ ಅಂತ ಮಾಡಿದ್ದು ಸೈಟ್ ಅಂತ ಮಾಡಿದ್ದ ಜಾಗವನ್ನು ತಗೊಂಡೋಗಿ ಮತ್ತೆ ಕೃಷಿ ಭೂಮಿ ಹೇಗಾಗ್ಬಿಡ್ತು, ಇದೆಲ್ಲವನ್ನು ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. ದೇವರಾಜು ಎನ್ನುವವನ ಲ್ಯಾಂಡೇ ಅಲ್ಲ ಅಂತ ಅಬ್ರಹಾಂ ಅವರು ಕೂಡ ಇದೇ ನಮ್ಮ ಸ್ಟುಡಿಯೋದಲ್ಲಿ ವಾದವನ್ನು ಮಾಡಿದರು. ದೇವರಾಜ ಅನ್ನೋಕ್ಕೆ ಸೇರಿದ ಲ್ಯಾಂಡೇ ಅಲ್ಲ, ಇದನ್ನು ತೊಗೊಂಡು ಬಂದು ಈ ದೇವರಾಜ ಅನ್ನೋ ವ್ಯಕ್ತಿ ಹೇಗೆ ಪಾರ್ವತಿಯವರಿಗೆ ದಾನ ಮಾಡಿಬಿಟ್ಟ ಅಂತ ಒಂದು ಪ್ರಶ್ನೆ ಕೂಡ ಇತ್ತು. ನಮ್ಮ ಇಡೀ ಪ್ರಶ್ನೆ ಇರೋದು ಇಲ್ಲಿ ದಿಲೀಪ್ ಕುಮಾರ್ ಅವರು ಈ ಲ್ಯಾಂಡೇ ಅವ್ರದಲ್ಲ ಅಂತ ಎಲ್ಲ ಹೇಳ್ಕೊಂಡ್ರು ಕೂಡ ಇಲ್ಲಿವರೆಗಿನ ಅವರ ವಾದವನ್ನು ಆಲಿಸಿದ ಪ್ರಕಾರ ಇಲ್ಲಿ ಯಾರು ಇಲ್ಲಿ ಏನೋ ಅಪರಾಧಪರ ಆಗಿಲ್ಲ, ಸಮಸ್ಯೆ ಆಗಿಲ್ಲ ಅಂತ ಯಾರಿಗೂ ಅನುಮಾನಗಳಿಲ್ಲ. ಹಾಗಂತ ನಮಗೆ ಜಡ್ಜ್ಮೆಂಟ್ ಇಲ್ಲಿ ಕೊಡ್ತಾ ಇಲ್ಲ. ಇರಬಹುದು, ನಡೆದಿರಬಹುದು. ಪ್ರಶ್ನೆ ಏನು ಅಂತ ಹೇಳಿದ್ರೆ ರೋಲ್ ಆಫ್ ಸಿದ್ದರಾಮಯ್ಯ ಅವರೇನು ಅಂತ. ಪ್ರಾಸಿಕ್ಯೂಷನ್ಗೆ ಪಾರ್ವತಿಯವರಾದ್ರೂ ಒಳಗಾಗಲಿ ಅಥವಾ ಯತೀಂದ್ರ ಸಿದ್ದರಾಮಯ್ಯರಾದ್ರೂ ಒಳಗಾಗಲಿ, ಮೂಢ ಅಧಿಕಾರಿಗಳಾದ್ರೂ ಒಳಗಾಗಲಿ, ಇನ್ವೆಸ್ಟಿಗೇಷನ್ಗಾದ್ರೂ ಒಳಗಾಗಲಿ, ಸಿದ್ದರಾಮಯ್ಯನವರ ಪಾತ್ರವನ್ನು ಇಷ್ಟು ವಾದ ಸರಣಿಗಳು ಎಸ್ಟಾಬ್ಲಿಷ್ ಮಾಡಿದ್ಯಾ ಇಲ್ಲೋ? ನನ್ನ ಪಾಯಿಂಟ್ ಸರ್ ಅದೇ, ಅಂದರೆ ಅಲಿಗೇಷನ್ ಬಂದಾಗ ಓಕೆ, ಈಗಿನ ನೀವು ನೋಡ್ತಕ್ಕಂಥದ್ದು ಬರೀ ಕೋರ್ಟಿನ ಮಿತಿ ಇರೋದಿಷ್ಟೇ. ಗವರ್ನರ್ ಕೊಟ್ಟಿರ್ತಕ್ಕಂತಹ ಸ್ಯಾಂಕ್ಷನ್ನು ಸರಿಯಾಗಿದೆಯೋ ಇಲ್ಲವೋ, ಅಥವಾ ಈ ಹೈಕೋರ್ಟ್ ಅಂಡರ್ ಆರ್ಟಿಕಲ್ 226, 227 ಕ್ಯಾನ್ ಬಿ ಇಂಟರ್ಫಿಯರ್ಡ್. ಓಕೆ, ಅಂದರೆ ಹೈಕೋರ್ಟ್ ಕೂಡ ಇವತ್ತು ಹೇಳ್ತು ನನ್ನ ವ್ಯಾಪ್ತಿ ಅನ್ಲಿಮಿಟೆಡ್. ಸೊ ಐ ಕ್ಯಾನ್ ಇಂಟರ್ಫಿಯರ್ ವಿತ್ ಎನಿಥಿಂಗ್, ಐ ಕ್ಯಾನ್ ಹಿಯರ್, ಬಟ್ petition is maintainable before me. Whether it is entertainable or not, that I have to decide ಅಂತ. ಓಕೆ, ಅಂದರೆ ಇವಾಗ ನೀವು ಎಲ್ಲ ಸ್ಯಾಂಕ್ಷನ್ನು ಕೊಟ್ಟರೆ, ಫಾರ್ ಎಕ್ಸಾಂಪಲ್ಲು ಇದೊಂದೇ ಕೇಸೆಲ್ಲ ಒಂದು ಮುಖ್ಯಮಂತ್ರಿ ಮೇಲೆ ಇದುವರೆಗೂ ಸ್ಯಾಂಕ್ಷನ್ ಬಂದಿರೋದು. ಹಲವಾರು ಮಂತ್ರಿ, ಹಲವಾರು ಆಫೀಸರ್ಸ್ಗಳು, ಓಕೆ, ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧನೂ ಗವರ್ನರಲ್ಲಿ ಸ್ಯಾಂಕ್ಷನಿಗೆ ಹೋಗಿತ್ತು. ಸ್ಯಾಂಕ್ಷನ್ ಕೂಡ ಆಗಿದೆ, ಅದ್ರ ಮೇಲೆ ತನಿಖೆ ಕೂಡ ಆಗಿದೆ. ಕೆಲವೊಂದು ತನಿಖೆ ನಡೆದು ಟ್ರಯಲ್ ಆಗಿ ಅದನ್ನು ಅಕ್ವಿಟಾಲಗೂ ಹೊರಗಡೆ ಬಂದಿದ್ದಾರೆ, ಅಂದರೆ ದೋಷ ಮುಕ್ತರಾಗಿ ಹೊರಗಡೆ ಬಂದಿದ್ದಾರೆ. ಅಂದರೆ ಇವಾಗ ಒಬ್ಬ ವ್ಯಕ್ತಿ ದೋಷ ಮುಕ್ತರಾಗಿ ಹೊರಗಡೆ ಬಂದ ಮೇಲೆ ನಾನು ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ತಪ್ಪು ಅಂತ ಹೇಳಲಿಕ್ಕಾಗತ್ತೆ? ಓಕೆ, ಇದುವರೆಗೂ ಕೋರ್ಟು ಸ್ಯಾಂಕ್ಷನ್ ಕೊಟ್ಟಿರೋದು ತಪ್ಪು, ಅದಕ್ಕೋಸ್ಕರ ದೋಷ ಮುಕ್ತ ಅಂತೇಳ್ಬಿಟ್ಟು ಎಲ್ಲೂ ಹೇಳಿಲ್ಲ. ಈ ಆಫೀಸರ್ಸ್ಗಳಿಗೆ ಏನು ಸಕ್ಷಮ ಪ್ರಾಧಿಕಾರ ಇರುತ್ತೆ, ಅವ್ರಿಗೆ ಸ್ಯಾಂಕ್ಷನ್ ಕೊಟ್ಟಿರ್ತಾರೆ, ಅದು ಬೇಕಾದ್ರೆ ನೀವು ಕೋರ್ಟಲ್ಲಿ ಫೈಂಡಿಂಗ್ ಕೊಡ್ತಾರೆ. ಅಂದರೆ ಈ ವ್ಯಾಲಿಡ್ ಸ್ಯಾಂಕ್ಷನು ಅಥವಾ ಇನ್ವ್ಯಾಲಿಡ್ ಸ್ಯಾಂಕ್ಷನ್ ಅಥವಾ ಪ್ರಾಪರ್ ಸ್ಯಾಂಕ್ಷನ್, ಆ ಸ್ಯಾಂಕ್ಷನ್ ಈಸ್ ಸಫಿಷಿಯೆಂಟ್ ಟು ಪ್ರೊಸೀಡ್ ಅಗೇನ್ಸ್ಟ್ ದಿ ಆಫೀಸರ್ಸ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಗವರ್ನರ್ ಕೊಟ್ಟಿರ್ತಕ್ಕಂತಹ ಸ್ಯಾಂಕ್ಷನ್ ಊರ್ಜಿತ ಅಲ್ಲ ಅಂತ ಹೇಳ್ಬಿಟ್ಟು ಯಾವ ನ್ಯಾಯಾಲಯ ಕೂಡ ಹೇಳಿಲ್ಲ. ಯಾಕಂದರೆ ಅದು ಗವರ್ನರ್ ಅವರ ವಿವೇಚನೆ, ಅದು ಗವರ್ನರ್ ಡಿಸ್ಕ್ರಿಷನರಿ ಪವರ್ ಆಫ್ ಗವರ್ನರ್. ದಟ್ಸ್ ಆಲ್ಸೋ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕರೆಕ್ಟ್. ಓಕೆ, ಹಂಗಾಗಿ ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ಬರೀ ಎನ್ಕ್ವೈರಿಗೆ ಮಾತ್ರ. ಓಕೆ, ಅಂದರೆ ಅದು ನಿರ್ಣಯ ಅಲ್ಲ. ಅಂದರೆ ಮುಖ್ಯಮಂತ್ರಿ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದು ನಿರ್ಣಯ ಅಲ್ಲ, ಪರಿಶೀಲಿಸಿ ಅಂತ. ಹೌದು, ಆಗಿದೆಯೋ ಇಲ್ವೋ ಆಗಿದೆಯಲ್ಲೋ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು. ಓಕೆ, ಈ ಥರ ಇರಬೇಕಾದ್ರೆ ಒಬ್ಬ ಗವರ್ನರ್ ಡೀಟೇಲ್ ಆರ್ಡ್ರ್ ಬರೆಯೋ ಅವಶ್ಯಕತೆ ಕೂಡ ಇಲ್ಲ. ನೀವು ಆ ಆರ್ಡ್ರನ್ನ ನೋಡಿದ್ರೆ, ಇನ್ನೊಬ್ರು ವಕೀಲರು ವಾದ ಮಾಡಬೇಕಾದ್ರೆ ಆ ಥರ ಡೀಟೇಲ್ ಆಗಿ ಬರೆದುಬಿಟ್ಟು ಇಂತಿಂಥ ಕಾರಣ ಅದು ಇದು ಅಂತ ಅವರೇ ತುಂಬ ಕಾರಣಗಳ ಪಟ್ಟಿಯನ್ನು ಮಾಡಿಬಿಟ್ಟಾಗ ಆಲ್ರೆಡಿ CM ಇವರು ಸಾಕ್ಷಿಗಳ ಮೇಲೆ ಪರಿಣಾಮ ಬೀರ್ಬಿಡ್ತಾರೆ, ಪ್ರಭಾವ ಬೀರ್ತಾರೆ, ದಾಖಲೆಗಳ ಪ್ರಭಾವ ಬೀರ್ತಾರೆ ಅಂತ ಕೂಡ ಆತಂಕ ವ್ಯಕ್ತಪಡಿಸಿದ್ರು. ಅಂದರೆ ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಗವರ್ನರ್ ಅವ್ರಿಗೆ ಅಂತ. ಅದು ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತ ಹೇಳ್ತೀನಿ. ಎಲ್ಲ ಜಡ್ಜ್ಮೆಂಟು ಇವರೇ ಬರೆದ್ರೆ ಇನ್ನು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಮತ್ತು ಕೋರ್ಟ್ ಕೆಲಸ ಏನಾಗುತ್ತೆ? ಓಕೆ, ಅದು ನಿಮ್ಮ ಡ್ಯೂಟಿ ಅಲ್ಲ. ಜಡ್ಜ್ಮೆಂಟ್ ಬರೆಯೋದು ನಿಮ್ಮ ಡ್ಯೂಟಿ ಅಲ್ಲ. ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೂಡ ಇಂಟರ್ಫಿಯರ್ ಆಗೋದು ನಿಮ್ಮ ಡ್ಯೂಟಿ ಅಲ್ಲ. ನಿಮ್ಮ ಡ್ಯೂಟಿ ಎಷ್ಟಿದೆ, ಇವಾಗ ಸ್ಯಾಂಕ್ಷನ್ ಬೇಕು, ಕೊಡ್ತೀರಾ ಕೊಡಿ, ರಿಜೆಕ್ಟ್ ಮಾಡ್ತೀರಾ ರೀಸನ್ ಕೊಡಿ, ಅಷ್ಟೇ. ಬಟ್ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಸ್ವಾಮಿ ದಾರಿ ಹೋಗ್ರಲ್ಲ ಬಂದು ಒಬ್ಬೊಬ್ಬರ ಮೇಲೆ ಗೀಚ್ಬಿಡ್ತಾರೆ, ಒಂದಷ್ಟು ಡಾಕ್ಯುಮೆಂಟ್ ಕೊಟ್ಬಿಟ್ಟು ಗೀಚ್ಬಿಟ್ಟು ರಾಜಭವನಕ್ಕೆ ತಲುಪಿಸ್ಬಿಡ್ತಾರೆ. ಅದನ್ನು ಎಲ್ಲದಕ್ಕೂ CM ಮೇಲೆ ಎನ್ಕ್ವೈರಿ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರಾ? ಹಾಗಾದರೆ ಪ್ರಿಮಾ ಫೇಸಿ ಚೆಕ್ ಮಾಡಬಾರ್ದಾ? ಎಲ್ಲಿದೆ ಮುಖ್ಯಮಂತ್ರಿಗಳ ಆದೇಶದ ಒಂದೇ ಒಂದು ಲೆಟರ್ ತೋರಿಸಿ, ಒಂದು ಅಕ್ಷರ ತೋರಿಸಿ ಅಂತ ಕೂಡ ಅಭಿಷೇಕ್ ಮನು ಸಿಂಘ್ವಿ ಆರ್ಗ್ಯೂಡ್. ಅಂದರೆ ಗ್ರಾವಿಟಿ ಆಫ್ ದಿ ಅಫೆನ್ಸ್ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಓಕೆ, ಅಂದರೆ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಗಂಭೀರ ಆರೋಪ ಬಂದಾಗ ಹಲವಾರು ದಾಖಲೆಗಳನ್ನು ರಾಜ್ಯಪಾಲರ ಮುಂದೆ ಇಟ್ಟಾಗ
ಆ ದಾಖಲೆಯನ್ನು ಪರಿಶೀಲಿಸಿ ಅವರು ಇಲ್ಲಿ ಮಂತ್ರಿಯ ಪಾತ್ರ ಏನೂ ಇಲ್ಲ ಅಂತ ಅವರಿಗೆ ಕಂಡು ಬಂದಂಥ ಮನವರಿಕೆ ಆದರೆ ಅಂಥ ಪಕ್ಷದಲ್ಲಿ ಅವರು ಅದನ್ನು ತಿರಸ್ಕರಿಸ್ಬೋದು. ಆದರೆ ಏನಾದ್ರು ಅವರಿಗೆ ಡೌಟ್ ಬಂದರೆ, ಸಂಶಯ ಬಂದರೆ, ಆ ದೂರಿನಲ್ಲಿ ಸಂಶಯ ಬಂದರೆ ಇದ್ದಿರಲೂಬಹುದು ಅಂತ ಹೇಳ್ಬಿಟ್ಟು, ಅಂದರೆ ಇನ್ವೆಸ್ಟಿಗೇಷನ್ ನೀವು ಅಲ್ಲೇ ಕಟ್ ಮಾಡೋಕ್ಕಾಗಲ್ಲ, ರಿಜೆಕ್ಟ್ ಮಾಡಿಬಿಟ್ಟು. ಓಕೆ, ನೀವು ಯಾವುದೇ ವ್ಯಕ್ತಿ ಮೇಲೆ ಏನೇ ಅಲಿಗೇಷನ್ ಬಂದರೆ ಅದು ತನಿಖೆಗೆ ಅರ್ಹ. ಆ ತನಿಖಾ ಏಜೆನ್ಸಿನೇ ಅದ್ರ ಮೇಲೆ ಅವರಿಗೆ ರಿಪೋರ್ಟ್ ಕೊಡಬೇಕು, ವೆದರ್ ದಿ ಅಫೆನ್ಸ್ ಈಸ್ ಬಿನ್ ಕಮಿಟೆಡ್ ಆರ್ ನಾಟ್ ಅಂತ ಹೇಳ್ಬಿಟ್ಟು.